ಪಟ್ಟಣದ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 11ರಲ್ಲಿ ಶ್ರೀಯುತ ರಮೇಶ್ ರವರು ಪ್ರಬಲ ಆಕಾಂಕ್ಷಿಯಾಗಿದ್ದು ಸಿ ಬೈರೇಗೌಡರ ಮುಖಾಂತರ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಅವರ ಹಾಗೆಯೇ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ರಮೇಶ್ ರವರು ಹೇಳಿಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೇನೆ, ಮುಂದೆಯೂ ಸಹ ಅದೇ ರೀತಿಯಾಗಿ ನ್ಯಾಯಯುತವಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದು, ಕಳೆದ ಬಾರಿ ತಾಲೂಕು ಪಂಚಾಯಿತಿ ಮಟ್ಟದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೆಲವು ಮತಗಳ ಅಂತರದಿಂದ ಸೋತಿದ್ದೇನೆ. ಈ ಬಾರಿ ಒಂದು ಅವಕಾಶವನ್ನ ನನಗೆ ಕೊಟ್ಟರೆ ನನ್ನ ಕೈಲಾದಷ್ಟು ಅಭಿವೃದ್ಧಿ ಕೆಲಸಗಳನ್ನ ನನ್ನ ವಾರ್ಡ್ನಲ್ಲಿ ನಾನು ಮಾಡಿಸುತ್ತೇನೆ ಎಂದು ಹೇಳಿದರು. ನಾನು 11ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡಬೇಕು. ರಾಜಕೀಯ ಪ್ರವೇಶ ಮಾಡಿದ್ದು ನಾವು ಸಿ ಬೈರೇಗೌಡರ ಮುಖಾಂತರ. ಅವತ್ತಿಂದ ಹೋರಾಟದಲ್ಲಿ ಏನಾದರೂ ಸಂಘ ಸಂಸ್ಥೆಗಳ ಇಲ್ಲ, ಸಂಘ ಸಂಸ್ಥೆಗೆ ನಾನು ಯಾರು ಗುಡಿಸ್ಕೊಂಡಿಲ್ಲ. ನಾನು ಅವತ್ತಿನಿಂದ ಬೈರೇಗೌಡರ ಅನ್ಯಾಯವಾಗಿ ಬಂದು ಬೈರೇಗೌಡರು ಯಾವ ಥರ ಇದ್ರು ಅದೇ ಟೈಪಿಗೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಕೊಡುಗೆ ಏನಿದೆ ಸರ್ ವಾರ್ಡ್ ನಂಬರ್ 11 ಮೇಡಮ್? ಈಗ ಅಲ್ಲಿ ಏನೊಂದು ಸಮಸ್ಯೆ ಇದೆ ಎಲ್ಲ ನೋಡ್ತಾ ಇದ್ದೀನಿ ಮೇಡಮ್. ನಾನೇನು ಚುನಾಯಿತ ಆಯ್ತು ಅಂದರೆ ನಾನು ಏನು ಬೇಕು ಅಲ್ಲಿ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಮೇಡಮ್. ನಾನೆಲ್ಲ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ, ಏನು ಬೇಕು ಅದು ನಾನು ಮಾಡ್ತೀನಿ ಮೇಡಮ್. ಅಭಿವೃದ್ಧಿ ಏನಾಗಿದೆ ಸರ್? ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಮೇಡಮ್, ಎಲ್ಲ ಏನೂ ಇಲ್ಲ. ಇಷ್ಟು ದಿನ ಆದವರು ಏನಾಗಿದ್ದು ಏನೋ, ಈಗ ಮುಂದೆ ನಾವು ಏನೋ ಮಾಡೋಣ ಅಂದ್ಕೊಂಡಿದ್ದೀರಿ. ಯಾವುದಾದ್ರು ಕಾಂಗ್ರೆಸ್ ಗ್ಯಾರಂಟಿಲಿ ಯಾವತ್ತೂ ಅನುಕೂಲ ಆಗಲ್ಲ ಬಿಡಿ ಮೇಡಮ್. ಏನು ಇದರಲ್ಲೇ ಇಲ್ಲ ಕಾಂಗ್ರೆಸ್ ಇದು ಮಾಡಿಕೊಂಡು. ಈಗ ತಾವು ಒಂದು ಚುನಾವಣೆಗೆ ಒಂದು ಆಕಾಂಕ್ಷಿ ಆಗಿದ್ದೀರಲ್ಲ ಸರ್, ಪಕ್ಷ ಅಥವಾ ತಮ್ಮನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಏನಾದರೂ ಅವಕಾಶ ಕೊಟ್ಟರೆ? ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಮೇಡಮ್. ಅವರು ಯಾರಿಗೆ ಕೊಡಲಿ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಮೇಡಮ್. ನನ್ನನ್ನು ಮತ್ತು ಕಾಂಗ್ರೆಸ್ನವರು ಕರೆದು ನಾನು ಹೋಗಲಿಲ್ಲ ಮೇಡಮ್. ನಾನು ನಿಷ್ಠೆಯಿಂದ JDS ಅಲ್ಲಿ ಇದ್ದೀನಿ. ಇವತ್ತು JDS ನಾನು JDS ಅಲ್ಲಿ ಯಾರೇ ತೆಗೆದುಕೊಳ್ಳಿ ನಾನು ಕೆಲಸ ಮಾಡ್ತೀನಿ. ND ಅಭ್ಯರ್ಥಿ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್? ಆಗುತ್ತೆ ಮೇಡಮ್. ND ಆಗಿರೋದ್ರಿಂದ ಹೋದ ಸರಿ ಒಂದು 100-150 ಓಟ್ ಮುಂದೆ ಇರ್ತಾರೆ ನಾವು ಅಲ್ಲಿ. ಅದರ ಪ್ಲಸ್ ಪಾಯಿಂಟ್ ಮೇಲೆ ನಾವು ಲೆಕ್ಕ. ಟೋಟಲ್ ಎಷ್ಟು ಮತದಾರರಿದ್ದಾರೆ ಸರ್ ನಿಮ್ಮ ವಾರ್ಡ್? ಒಂದು ಪುರಳ್ಳಿನಲ್ಲಿ 530 ಇದೆ ಮೇಡಮ್. ಅಲ್ಲಿ ಪೆರ್ಜನಹಳ್ಳಿ ಅಂತ ಬರ್ತಾರೆ, 2 ಹಳ್ಳಿ ಎಲ್ಲ ಸೇರಿ 800 ಚೇಳು ಬರ್ತದೆ. ಎಷ್ಟು ವೋಟಿಂಗ್ ಆಗ್ಬೋದು ಸರ್? ಒಂದು 800 ಓಟು ಆಗುತ್ತೆ ಮೇಡಮ್. ಸರ್ ಕೊನೆಯದಾಗಿ ಮತದಾರರಲ್ಲಿ ಏನು ಮನವಿ ಮಾಡ್ಕೋತೀರಾ ಸರ್? ಮತದಾರರಲ್ಲಿ ನಾನು ಏನು ಮನವಿ ಮಾಡ್ಕೊತೀನಿ ಅಂದರೆ, ನಾನು ಹೋದ ಸಾರಿ B2 ನಲ್ಲಿ ಮೆಂಬರ್ ಆಗಿದ್ದೆ ಮೇಡಮ್. ಅದಕ್ಕೆ ಮೊದಲು ನಾನು ತಾಲೂಕು ಪಂಚಾಯತಿ ನಿಂತು ಸ್ವಲ್ಪ ಅಲ್ಪ ಸಂಖ್ಯೆಯಲ್ಲಿ ಸೋತಿದ್ದೆ. ಈಗ ನಾನು ಅವರಲ್ಲಿ ಏನು ಮಾಡ್ತೇನೆ, ನಾನು ND ಅಭ್ಯರ್ಥಿಯಾಗಿ ಕೇಳ್ತಾ ಇದ್ದೇನೆ. ND ಅಭ್ಯರ್ಥಿಯಾಗಿ ನಾನು ಕೊಟ್ಟು ನನಗೆ ಗೆಲುವು ತಂದುಕೊಟ್ಟಲ್ಲಿ ಆ ಹಳ್ಳಿನೂ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ನಾನು